ರೈಲು ನಿಲ್ದಾಣದಲ್ಲೇ ಒಂದು ರೈಲು ಅನೇಕ ದಿನಗಳಿಂದ ನಿಂತಿತ್ತು. ಆ ರೈಲಿನ ಮೇಲೆ ಒಂದು ದೊಡ್ಡ ಪಾರಿವಾಳ ತನ್ನ ಗೂಡನ್ನು ಕಟ್ಟಿತು. ಕೆಲವು ದಿನಗಳ ನಂತರ ಅದೇ ಗೂಡಿನಲ್ಲಿ ಪಾರಿವಾಳ ಅಂಡೆಗಳನ್ನು ಇಟ್ಟಿತು. ಇನ್ನು ಕೆಲವು ದಿನಗಳಲ್ಲಿ ಆ ಅಂಡೆಗಳಿಂದ ಚಿಕ್ಕ ಚಿಕ್ಕ ಮರಿ ಪಾರಿವಾಳಗಳು ಹುಟ್ಟಿದವು. ಪಾರಿವಾಳ ತುಂಬಾ ಸಂತೋಷದಲ್ಲಿತ್ತು. ಒಂದು ದಿನ ಪಾರಿವಾಳ ಆಹಾರ ತರಲು ಹೊರಟಿತು. ಆ ಸಮಯದಲ್ಲೇ ಅಚಾನಕ್ ರೈಲು ಚಲಿಸಲು ಆರಂಭಿಸಿತು ಮತ್ತು ಬಹಳ ದೂರಕ್ಕೆ ಹೋಗಿಬಿಟ್ಟಿತು. ಪಾರಿವಾಳ ಮರಳಿ ಬಂದಾಗ ಆ ರೈಲು ಅಲ್ಲಿರಲಿಲ್ಲ. ತನ್ನ ಮರಿಗಳನ್ನು ಕಾಣದೆ ಪಾರಿವಾಳ ಎಲ್ಲೆಡೆ ಹುಡುಕಾಡಿತು. ಆದರೆ ರೈಲು ಈಗಾಗ್ಲೇ ಹೋಗಿಬಿಟ್ಟಿತು. ದುಃಖಿತ ಪಾರಿವಾಳ ಒಂದು ಮರದ ಮೇಲೆ ಕುಳಿತುಕೊಂಡಿತು. ಆಗ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ರೈಲು ನಿಲ್ದಾಣಕ್ಕೆ ಮರಳಿ ಬಂತು. ಇದನ್ನು ಕಂಡ ಪಾರಿವಾಳಕ್ಕೆ ಅಪಾರ ಸಂತೋಷವಾಯಿತು. ನಂತರ ಪಾರಿವಾಳ ತನ್ನ ಗೂಡನ್ನು ಮರದ ಮೇಲೆ ಕಟ್ಟಿತು. ಆದರೂ ಪಾರಿವಾಳ ತನ್ನ ಮರಿಗಳ ನೆನಪಿನಲ್ಲಿ ಕಣ್ಣೀರು ಹಾಕಿತು. ಈ ಕಥೆಯಿಂದ ಪಾಠವೇನೆಂದರೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.